ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವರ ಸನ್ನಿಧಿಗೆ ಸೇರಿದಂಥ ಜಾಗ ಏನಿದೆ ಅದನ್ನು ನಾವು ಅದರಲ್ಲಿ ಒಂದು 29 ಸೆಂಟು ಶೀಲಶೆಟ್ಟಿ ಅನ್ನೋವರ ಹೆಸರಿನಲ್ಲಿ ಅವರ ಅಧೀನದಲ್ಲಿತ್ತು. ನಮ್ಮ ಆಡಳಿತ ಕಮಿಟಿಯವರು ಹೋಗಿ ಅವರ ಹತ್ರ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಹಸ್ರಲಿಂಗೇಶ್ವರ ದೇವರ ಜೀರ್ಣೋದ್ಧಾರಗಳು ಮುಂದಿನ ದಿವಸಗಳು ನಡಿಬೇಕಿದೆ. ಯಾವುದು ದೇವಸ್ಥಾನದ ಜಾಗಗಳು ಬೇರೆ ಬೇರೆಯವರ ಕೈಯಲ್ಲಿ ಇವತ್ತಿನವರೆಗೆ ಇತ್ತು ಅಂದರೆ ಹಿಂದೆ ಅವರು ಕೊಟ್ಟಿರುವಂಥದ್ದು ದೇವಸ್ಥಾನ, ಅವರೇನು ಅತಿಕ್ರಮಣ ಮಾಡಿ ತಗೊಂಡಿರುವಂಥದ್ದಲ್ಲ. ದೇವಸ್ಥಾನ ಕೊಟ್ಟಿದ್ದದನ್ನು ಅವರ ಸ್ವಾಧೀನದಲ್ಲಿತ್ತು. ಅವರು ಅದರಲ್ಲಿ ಏನು ಡೆವಲಪ್ಮೆಂಟ್ಗಳನ್ನು ಬಿಲ್ಡಿಂಗನ್ನು ಏನು ಮಾಡಲಿಲ್ಲ. ಅವರವರ ಸ್ವ ಇಚ್ಛೆಯಿಂದ ನಾವು ಇವತ್ತು ಅವ್ರ ಹತ್ರ ಕೇಳಿಕೊಂಡಾಗ ಅವರ ಸ್ವ ಇಚ್ಛೆಯಿಂದ ಆ ದೇವಸ್ಥಾನದ 30 ಸೆಂಟ್ಸ್ ಜಾಗವನ್ನು ದೇವಸ್ಥಾನಕ್ಕೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಈ ಭಾಗದ ಭಕ್ತಾದಿಗಳ ಪರವಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಲ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟಿನಲ್ಲಿ ಕೂಡ ನಾವು ಅನೌನ್ಸ್ ಮಾಡಿದ್ವಿ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂಥ ಯಾವ ದೇವಸ್ಥಾನಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಜಾಗಗಳು ಬೇರೆ ಬೇರೆಯವರ ಅತಿಕ್ರಮಣದಲ್ಲಿ ಇದ್ದರೆ, ಬೇರೆಯವರ ಸ್ವಾಧೀನದಲ್ಲಿದ್ದರೆ ಅದನ್ನು ಸರ್ಕಾರ ಸರ್ವೆ ಮಾಡಿ ವಾಪಸ್ ತೆಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರದ ಸುತ್ತೋಲೆ ಆದೇಶ ಕೂಡ ಇದೆ. ಇನ್ನು ಕೂಡ ಕೆಲವು ಸಹಸ್ರಲಿಂಗೇಶ್ವರ ದೇವಸ್ಥಾನದ ಜಾಗ ಬೇರೆಯವರ ಸ್ವಾಧೀನದಲ್ಲಿದೆ. ಅವರಿಗೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ನಿಮಗೂ ಕೂಡ ಸಮಯಾವಕಾಶವನ್ನು ಕೊಡ್ತೇವೆ. ದಯಮಾಡಿ ದೇವಸ್ಥಾನದ ಜಾಗವನ್ನು ನೀವು ಸ್ವ ಇಚ್ಛೆಯಿಂದ ಬಿಟ್ಕೊಡ್ಬೇಕು ಅನ್ನೋ ಅವ್ರ ಮನವಿಯನ್ನು ನಾವು ಮಾಡಿದ್ವಿ. ಅವರು ಕೂಡ ಇನ್ನು ಅವರ ಅಭಿಪ್ರಾಯವನ್ನು ತಿಳಿಸಬೇಕಿದೆ ನನಗೆ. ಆದರೆ ದೇವಸ್ಥಾನದ ಜಾಗ ಎಲ್ಲೆಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಸಹಸ್ರಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳು ಎಲ್ಲೆಲ್ಲಿದೆ, ಯಾರ್ಯಾರ ಜಾಗದಲ್ಲಿ ಆ ದೇವಸ್ಥಾನದ ಜಾಗ ಬೇರೆಯವರ ಕೈಯಲ್ಲಿದೆ ಅದನ್ನೆಲ್ಲ ಯಾವುದೇ ಹಿಂದೆ ಮುಂದೆ ನೋಡದೆ ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಅದು ಕಾನೂನಾತ್ಮಕವಾಗಿ ದೇವಸ್ಥಾನಕ್ಕೆ ಕೈಗೆ ಬರಬೇಕು. ಅದರಲ್ಲಿ ಯಾವುದೇ ಎರಡು ವಿಚಾರಗಳಿಲ್ಲ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇನ್ನು 15 ಎಕರೆ ಜಾಗ ಬರಬೇಕಿದೆ. ಎಲ್ರಿಗೂ ಕರೆಗಂಟೆಯನ್ನು ನಾವು ಹೇಳಿದೆ, ಅವರಿಗೆ ಮನವಿ ವಿನಂತಿಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಹಂತವಾಗಿ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೀವಿ. ದೇವಸ್ಥಾನದ ಜಾಗವನ್ನು ವಾಪಸ್ ಪಡೆಯುವಂಥ ಕೆಲಸ ಅದು ಮಾಡ್ತೀವಿ. ಉಪ್ಪಿನಂಗಡಿ ನಮಗೆ ಗೊತ್ತಿರುವುದು ಇದು 29 ಸೆನ್ಸು, ಇನ್ನೊಂದು 10 ಸೆನ್ಸ 4 ಸೆನ್ಸ ಏನೋ ಒಂದು ಜಾಗ ಇನ್ನೊಬ್ಬರ ಹತ್ರ ಇದೆ. ಅವರ ಯಾವುದು ಇದೆ ಅದನ್ನು ಸರ್ವೆ ಮಾಡಿ ಅದನ್ನು ವಾಪಸ್ ಪಡುವಂಥ ಕೆಲಸ. ಇದು ನಮಗೆ ಗೊತ್ತಿದ್ದಾಗ ನಾನು ಅವರಲ್ಲಿ ಯಾಕಂತ ಆವಾಗಲೇ ಗೊತ್ತಿಲ್ಲ. ನಾವು ರಿಕ್ವೆಸ್ಟ್ ಮಾಡುವಾಗ ನಮ್ಮ ಜಾಗನೆಲ್ಲ ಅದು ದೇವಸ್ಥಾನದ ಜಾಗ ನಾವು ಯಾವಾಗಲೂ ಬಿಟ್ಟುಕೊಂಡಿದ್ದೇವೆ. ಅಷ್ಟು ದೊಡ್ಡ ಮನಸ್ಸಿಂದ ಅವರು ಒಪ್ಪಿಕೊಂಡರು. ಅದು ನಮಗೆ ಅತೀವ ಸಂತೋಷವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಹಾಗೆ ಎರಡು ಮಾತಾಡಲಿಲ್ಲ ಅವರು. ಜೊತೆಗೆ ನಮಗೆ ತಿಂಡಿ ಕಾಫಿ ಎಲ್ಲ ಕೊಟ್ಟು ಕಳಿಸಿ ಬೇಜಾರಾದ ಯಾರು ಹಾಗೆ ನಮ್ಮನ್ನು ಒಟ್ಟಿ ಮಾಡಿ ಅವರ ಹಿರಿಯರು ಹೋಗಿ ಅವರ ಕಾಲಿಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ಜಾಗ ಏನು ನಾವು ಖರೀದಿ ಮಾಡಲಿಕ್ಕೆ ಸರ್ಕಾರದ ಅನುಮತಿಯನ್ನು ಕೇಳಿದ್ದೀವಿ. ಅದು ಮಂತ್ರಿಗಳ ಧಾರ್ಮಿಕ ದತ್ತಿ ಇಲಾಖಾ ಮಂತ್ರಿಗಳ ಕೈಯಲ್ಲಿದೆ. ಬಹುಶಃ ಇನ್ನು ಸೋಮವಾರ ಮಂಗಳವಾರದ ಆದೇಶ ಸಿಗ್ತದೆ. ಮುಂದಿನ ವಾರದಲ್ಲಿ ಆ ದೇವಸ್ಥಾನದ ಜಾಗ ಏನು ನಾವು ಪಡ್ಕೊಂಡಿದ್ದೀವಿ ಅದನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿ ದೇವಸ್ಥಾನಕ್ಕೆ ನಾವು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ದೇವಸ್ಥಾನದ ಅಭಿವೃದ್ಧಿಯನ್ನು ಒಂದು 2-3 ವರ್ಷದಲ್ಲಿ ಹಂತವಾಗಿ ಏನು ಟೂರಿಸಂ ಮಾಡಬೇಕು ಅಂತ ನಮ್ಮ ಕಲ್ಪನೆಗಳಿದೆ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ಮಾಡ್ತೀವಿ. ನೋಡಿ, ಇದು ನನ್ನ ಕನಸು ಇವತ್ತಿದ್ದಲ್ಲ. ಈ ಹಿಂದೆ BJP ಸರ್ಕಾರ ಕೊಡುವಾಗಲೂ ನನ್ನ ಈ ಕನಸು ಇದನ್ನೇ ಇದ್ದದ್ದು. BJP ಸರ್ಕಾರ ಕರ್ನಾಟಕದಲ್ಲಿ ಇರುವಾಗ ನಾನು ಪ್ರತಿ ಧಾರ್ಮಿಕ ದತ್ತಿ ಸದಸ್ಯರಿಗಿರ್ಬೋದು, ಆ ಮಂತ್ರಿಗಳಿಗಿರ್ಬೋದು, ಇಲ್ಲಿಯ ಶಾಸಕರಿಗಿರ್ಬೋದು, ಇಲ್ಲಿಯ MP ಗಿರ್ಬೋದು,
ಅವ್ರ ಅಧ್ಯಕ್ಷರು ಕೂಡ ಆಗಿದ್ದು. ನಾನು ಹಲವು ಸಲ ವಿನಂತಿ ಮಾಡಿಕೊಂಡಿದ್ದೀನಿ, ಯಾವ ಸರ್ಕಾರಿ ಜಾಗದಲ್ಲಿ ದೇವಸ್ಥಾನಗಳಿದೆ, ಚರ್ಚ್ ಇದೆ, ಮಸೀದಿ ಇದೆ, ಅದರಲ್ಲಿ ಚರ್ಚು ಒಂದು ಕೂಡ ಸರ್ಕಾರಿ ಜಾಗದಲ್ಲಿ ಸಿಗ್ಲಿಕ್ಕಿಲ್ಲ. ಮಸೀದಿಗಳು 100ರಲ್ಲಿ ಒಂದು ಸಿಕ್ಕಿದರೆ ಪುಣ್ಯ. ಎಲ್ಲ 99% ಇರುವಂಥದ್ದು ಹಿಂದೂ ಧಾರ್ಮಿಕ ಕ್ಷೇತ್ರಗಳು. ಅದರಲ್ಲಿ ಭಜನಾ ಮಂದಿರಗಳು, ದೈವಸ್ಥಾನಗಳು, ಕಟ್ಟೆಗಳು, ದೇವಸ್ಥಾನಗಳು ಇದೆಲ್ಲ ಇರುವಂಥದ್ದು ಹಿಂದೂ ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲಿ ಇದೆ. ಸರ್ಕಾರದಿಂದ ಅನುದಾನ ಬಂದರೂ ಕೂಡ ಅದಕ್ಕೆ ಕೊಡೋಕ್ಕೆ ನಮಗೆ ಕಷ್ಟ ಆಗ್ತದೆ. ನಾವೀಗ 5 ಲಕ್ಷ 10 ಲಕ್ಷ ಧಾರ್ಮಿಕ ದತ್ತಿಯಿಂದ ಬಂದರೆ ಅವರು RTC ಅವರ ಹೆಸರಲ್ಲಿ ಇರೋಲ್ಲ, ಕೊಡಲಿಕ್ಕೆ ಆಗೋದಿಲ್ಲ. ನಾನು ಅದನ್ನು ಹಿಂದೆಯಿಂದ ಕೂಡ ವಿನಂತಿ ಮಾಡಿಕೊಂಡು ಬಂದಿದ್ದೇನೆ. ಆದರೆ ಹಿಂದುತ್ವದ ಪರವಾಗಿ ಮಾತಾಡುತ್ತಿರುವಂಥ ಸರ್ಕಾರ ಏನು ಮಾಡಲಿಲ್ಲ. ಅಶೋಕ್ ಕುಮಾರ್ ರೈ ಫಸ್ಟ್ ಅಧಿವೇಶನದಲ್ಲಿ ನಾನು ಎತ್ತಿರುವಂಥ ಪ್ರಶ್ನೆ, ಧಾರ್ಮಿಕ ದತ್ತಿ ಇಲಾಖೆಗೆ ಮತ್ತು ಸರ್ಕಾರಕ್ಕೆ, ರೆವಿನ್ಯೂ ಇಲಾಖೆಗೆ ಅದನ್ನು ಅದರ ಹೆಸರಲ್ಲಿ ಮಾಡಬೇಕು, ಯಾರ ಸಮಿತಿ ಹೆಸರಲ್ಲಿ ಮಾಡೋದಿಲ್ಲ. ದೇವಸ್ಥಾನದ ದೇವರ ಹೆಸರಲ್ಲಿ ಮಾಡ್ತೇವೆ. ಇದು ನಮ್ಮ ಟಾರ್ಗೆಟಲ್ಲಿ ಇದೆ. ಮುಂದಿನ ದಿವಸಗಳಲ್ಲಿ ಇದನ್ನು ಮಾಡಿಯೇ ತೀರ್ತೀವಿ. ದೇವಸ್ಥಾನ, ದೈವಸ್ಥಾನ, ಕಟ್ಟೆ, ಕೊರಗಜ್ಜನ ಕಟ್ಟೆ ಯಾವಾಗಲೂ ಇದೆ, ಅದನ್ನೆಲ್ಲ ಆ ಸರ್ಕಾರಿ ಜಾಗವನ್ನು ಆ ದೇವರ ಹೆಸರಲ್ಲಿ ಮಾಡುವಂಥ ಕೆಲಸವನ್ನು ನಾನು ತೆಗೆದುಕೊಂಡಿದ್ದೀನಿ. ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೀನಿ. ಮುಂದಿನ ದಿವಸದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ, ಧರ್ಮ ಅಂದರೆ ಹಿಂದುತ್ವ ಅಂದರೆ ಏನಂತೇಳಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಈ ಕುಕ್ಕುದಾಯಿ ಬರೋದೇ ಪಡ್ಚಾವ ಖಾರ ಕುಕ್ಕುದು ತೆಗಿದು ಬೇಡ. ಅಶೋಕ ನಡ್ತಾನೆ ಅಶೋಕ ಅವು ಬರ್ಕತ್ತಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.